ಇವತ್ತಿನ ಸ್ಪಷ್ಟ ಧೋರಣೆನೋ ಹಠಮಾರಿ ಧೋರಣೆನೋ ಇವತ್ತು ಏಕಾಂಗಿಯನ್ನಾಗಿ ಮಾಡಿದೆ. ಇವತ್ತು ಸಹಜವಾಗಿಯೇ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ ರಾಹುಲ್ ಗಾಂಧಿಯವರು ಸಹಿತ ಇವೆಲ್ಲ ನಾಯಕರನ್ನ ಸಮೀಪದಿಂದ ನೋಡಿದ್ದಾರೆ ಅವರು. ಅದರಲ್ಲೂ ಈ ಇಂಡಿಯಾ ಸಂಘಟನೆಗಳಿಂದ ನಿತೀಶ್ ಕುಮಾರ್ ಆಗಿರ್ಬೋದು, ಲಾಸ್ಟಿಗೆ ಏನಾದರೂ ಅವರು ತಮ್ಮ ಮಗನ ರಾಜಕೀಯಕ್ಕಾಗಿ BJP ಸೇರಿಬಿಟ್ರು ಒಂದು ರೀತಿಯಿಂದ. ಅದರಲ್ಲೂ JDU ಅನ್ನೋದು ಹೆಸರಿಗೆ ಮಾತ್ರ ಉಳಿದದೆ. ಇವತ್ತು ತಾವು ಹೇಳುವಂಥ ಮಾತು ಕೇಳೋರು ಏನೋ ಇವತ್ತು ಸೇಮ್ ಮಾಡಿರ್ಬೋದು, ಅದು ಎಲ್ಲಿವರೆಗೆ ಅಧಿಕಾರ ಕೈಯಾಗಿ ಬಂದು ಅವ್ರು ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವೆಲ್ಲ ಸಂಘಟನೆಗಳು, ಅದ್ರ ಜೊತೆಗೆ ಇವತ್ತು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಎಲ್ಲಿದ್ದಾರೆ, ಅವ್ರ ಪಾರ್ಟಿ ಸಹಿತ ಅವ್ರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಕಾಲಕ್ಕೆ ಇವರು ಚಾಣಕ್ಯರು ಅಂತ ಕರಿತಾಯಿದ್ರು, ಇವತ್ತು ಅವ್ರ ಪಕ್ಷ ಉಳಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದೇ ಕಾಲಕ್ಕೆ ನಮ್ಮ ಈ ಠಾಕ್ರೆ ಅವರು, ಉದ್ಧವ್ ಠಾಕ್ರೆ ಅವ್ರ ಟೀಮ್ ಆಗಿರ್ಬೋದು, ರಾಜ್ ಠಾಕ್ರೆ ಅವರಾಗಿರ್ಬೋದು, ಶಿಂದೆ ಅವರಾಗಿರ್ಬೋದು, ಎಲ್ಲಿದ್ದಾರ್ರೀಪ ಇವರೆಲ್ಲರೂ? ಇವತ್ತು ಯಾವ ಹಂತಕ್ಕೆ ಇದ್ದಾರೆ? ಇವತ್ತು ಅನಿವಾರ್ಯವಾಗಿ ಎಲ್ಲರೂ ಕಾಂಗ್ರೆಸ್ಸಿನ ಜೊತೆಗೆ ಕೊಡಲೇಬೇಕಾದ ಪರಿಸ್ಥಿತಿ ಬಂದದ್ದು. ಇವತ್ತು ನಮ್ಮ ಮಮತಾ ಬ್ಯಾನರ್ಜಿ ಅವರು ಏನೋ ಕೂಡ್ರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬಾಳೆ ಅದು ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಬಾಳೆ ಏನಾಗ್ಯದಪ್ಪ ಅಂದ್ರೆ ಗಾಡಿ ಹೋಗ್ಯದ, ಟಿಕೆಟ್ ನನ್ನ ಹತ್ರ ಅದಪ್ಪ ಅನ್ನುವಂಗಾಗಿ ಹೋಗಿಬಿಟ್ಟದ. ಹಾಗೆ ಉಳಿದವ್ರದ್ದು ಪರಿಸ್ಥಿತಿ. ಇದನ್ನೆಲ್ಲ ಅರ್ತಿರುವಂಥ ರಾಹುಲ್ ಗಾಂಧಿಯವರು ಸಹಿತ ಭಾಳ ಸೂಕ್ಷ್ಮವಾಗಿ ತಮ್ಮ ಹೆಜ್ಜೆ ನಡ್ತಾ ಇದ್ದಾರೆ. ಮೊದಲಿನ ಕಾಂಗ್ರೆಸ್ ಆಗಿದೆ ನಾವು ಹೇಳ್ತಾ ಇದ್ವಿ, ಏನು ಬಿಡಪ್ಪ ಅಹಂಕಾರದ ಅದು ಇದು ಅಂತೇಳಿ. ಇಲ್ಲ, ಅಹಂಕಾರನ ತೋರಿಸಲಾರ್ದ. ಮೊನ್ನೆ ನೋಡ್ರಿ, ನೀವು ನೋಡಿದಿರಿ, ಸಿದ್ದರಾಮಯ್ಯನಿಗೆ ಹೇಳ್ಬೋದಿದ್ದು ನೇರವಾಗಿ ನೀವು ಹೇಳಿದ ಬಿಡಪ್ಪ ಅಂತೇಳಿ. ಹೇಳುವವರ ಸಹಿತ ಎಷ್ಟು ಅನಿವಾರ್ಯ ಬಂದಾಗ ಒಂದು ಸ್ವಲ್ಪ ಬಿರುಸಾಗಿ ಹೇಳುವಂಥ ಮಾತಾಗಿರ್ಬೋದು, ಅವ್ರಿಗೂ ಸಹಿತ ಸಮಾಧಾನ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಅವ್ರನ್ನ ತಮ್ಮ ಪಕ್ಷದೊಳಗೆ ಇನ್ನಷ್ಟು ಬೆಳೆಸೋದಾಗಿರ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನ ಅತ್ಯಂತ ಸಮೀಪ ನೋಡಿದ್ದಾರೆ ಅವರು. ಸ್ವಲ್ಪ ಸಿದ್ದರಾಮಯ್ಯ ಏನು ಕೊಟ್ಟ ಮಾತನಾಗಿ ಹೇಳಿದ ಕೂಡಲೇ ಎಸ್ ಅಂತ ಬಿಟ್ಟು ಹೋಗಿದ್ದಕ್ಕಾಗಿ ಸಹಜವಾಗಿ ದಿನದ ದಿನಕ್ಕೆ ಕಾಂಗ್ರೆಸ್ ಬಲಿಷ್ಠ ಆಗ್ತದೆ. ಈಗ 4 ರಾಜ್ಯಗಳಲ್ಲಿದೆ. ಅದಕ್ಕೆ ಈಗ ಬರುವ ಜೂನ್ 6ಕ್ಕೆ ಇಂಡಿಯಾ ಸಂಘಟನೆ ಒಂದು ಮೀಟಿಂಗ್ ಮಾಡೋರೇನೋ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಅದರಲ್ಲೇ ಮಮತಾ ಬ್ಯಾನರ್ಜಿ ಮತ್ತು ಅದೇ ಕಾಲಕ್ಕೆ ನಮ್ಮ